ಫಸ್ಟ್ ಆಫ್ ಆಲ್ ಈ ಕಾಂಟ್ರವರ್ಸೀಸ್ ಹ್ಯಾಶ್ಟ್ಯಾಗ್ ಬಾಯ್ಕಾಟ್ ಪಠಾಣ್ ಇವೆಲ್ಲ ಒಂದು ಸಿನಿಮಾನ ಯಾವ ಕಾರಣಕ್ಕೂ ಪುಲ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬದಲಾಗಿ ಇಂಥ ವಿಚಾರಗಳೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಫಿಲ್ಮ್ಗೆ ಒಂದು ರೀತಿ ಹೈಪ್ ಕ್ರಿಯೇಟ್ ಮಾಡಿಬಿಡುತ್ತೆ. ಆ್ಯಂಡ್ ಇಲ್ಲಾಗಿದ್ದು ಕೂಡ ಅದೇನೆ. ಇನ್ನು ಸೋಷಿಯಲ್ ಮೀಡಿಯಾ ಕ್ಲಿಪ್ಪಿಂಗ್ಸ್, ಸ್ಪಾಯ್ಲರ್ ಕಂಟೆಂಟ್ಗಳು ನಿಮ್ಮ ಮೊಬೈಲ್ಗಳನ್ನು ತಲುಪೋಕ್ಕೂ ಮುಂಚೆನೇ ಟಿಕೆಟ್ಸ್ ಬುಕ್ ಮಾಡಿಬಿಡಿ. ಬಿಕಾಸ್ ಇದೊಂದು ಮಸ್ಟ್ ವಾಚ್ ಥಿಯೇಟರ್ ವರ್ತಿ ಫಿಲ್ಮ್. ಪಠಾಣ್ ಇದು ಸಿದ್ಧಾರ್ಥ್ ಆನಂದ್ ಅವರು ಡೈರೆಕ್ಟ್ ಮಾಡಿ ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ, ಜಾನ್ ಅಬ್ರಾಹಂ ಮುಂತಾದವರು ಆಕ್ಟ್ ಮಾಡಿರುವಂಥ ಸಿನಿಮಾ. ಕಥೆ ವಿಚಾರಕ್ಕೆ ಬಂದರೆ ನಾನೇನು ಜಾಸ್ತಿ ರಿವೀಲ್ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಟ್ರೈಲರ್ನಲ್ಲೇ ಇರೋವಂಥದ್ದು. ಔಟ್ಫಿಟ್ ಎಕ್ಸ್ ಅನ್ನೋ ಪ್ರೈವೇಟ್ ಟೆರರ್ ಆರ್ಗನೈಸೇಷನ್, ಇದರ ಲೀಡರ್ ಜಿಮ್ ಡೆಲ್ಲಿ ಮೇಲೆ ಸ್ಮಾಲ್ ಪಾಕ್ಸ್ ವೈರಸ್ ತುಂಬಿರೋ ಬಯೋವೆಪನ್ನ ಬಳಸೋದಕ್ಕೆ ಮುಂದಾಗ್ತಾನೆ. ಆ್ಯಂಡ್ ಅದನ್ನು ತಡೆಯೋಕೆ ಬರೋದು JOCR ಅಂದರೆ ಜಾಯಿಂಟ್ ಆಪರೇಷನ್ ಕೋವರ್ಟ್ ರಿಸರ್ಚ್. ಹಾಗೆ ಅದರ ಲೀಡರ್ ಪಠಾಣ್. ಸೊ ಈ ಮಿಷನ್ನ ಅವರು ನಿಲ್ಸೋದಕ್ಕಾಯ್ತಾ? ಆಕ್ಚುಲ್ ಆಗಿ ಜಿಮ್ ಯಾರು, ಅವನು ಯಾಕೆ ಬಯೋವೆಪನ್ನ ಹಾಕೋದಕ್ಕೆ ಹೊರಟಿದ್ದಾನೆ, ಗ್ಯಾಪಲ್ಲಿ ನಮ್ಮ ಹೀರೋಯಿನ್ ರುಬಿಯಾ ಮೋಸಿನ್ ಈ ಕಥೆಗೆ ಕನೆಕ್ಟ್ ಆಗಿರೋದು ಹೇಗೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿದ್ದ ಆಕ್ಷನ್ಸ್. ನಾರ್ಮಲಿ VFX CGI ಅಂತ ಒಂದನ್ನು ಬಿಡದೆ ಲೆಕ್ಕ ಹಾಕೋ ಜನಗಳಿಗೆ ಇಟ್ಸ್ ಅ ವಿಜುವಲ್ ಟ್ರೀಟ್. ಲಿಟ್ರಲಿ ನನಗಂತೂ ಹೆವಿ ಇಂಪ್ರೆಸಿವ್ ಅನಿಸ್ತು. ಫೈಟ್ಸ್ ಆಗಿರಲಿ, ಐಸ್ ಮಧ್ಯೆ ಬರೋ ಚೇಸಿಂಗ್ ಸೀಕ್ವೆನ್ಸೇ ಇರಲಿ, ಇಲ್ಲಿ ಯೂಸ್ ಮಾಡಿರೋ CGI ಚಿಂದಿ ಇತ್ತು. ಎಸ್ಪೆಷಲಿ ಮಾಸ್ಕೋ ಕ್ಲಾಕ್ ಟವರ್ನಲ್ಲಿ ನಡೆಯುವಂಥ 10 ರಿಂದ 15 ನಿಮಿಷದ ದೃಶ್ಯ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ನಂಬರ್ 2, ಪರ್ಫಾರ್ಮೆನ್ಸಸ್. ಈ ಭಾಗದಲ್ಲಿ ದೀಪಿಕಾ ಅವ್ರನ್ನ ಮೊದಲು ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಓವರ್ ಆಲ್ ಸಿನಿಮಾದಲ್ಲಿ ತಮಗೆ ಕೊಟ್ಟಂಥ ಪಾತ್ರಕ್ಕೆ ಒಂದೊಳ್ಳೆ ಜಸ್ಟಿಫಿಕೇಶನ್ನ ಕೊಟ್ಟಿದ್ದಾರೆ. ಇವನ್ ಅವರಿಗೆ ಬರೆದಿರೋ ಕೆಲವು ಸೆಗ್ಮೆಂಟ್ ಸಖತ್ ಅಪೀಲಿಂಗ್ ಆಗಿತ್ತು. ಆ್ಯಂಡ್ ಇಲ್ಲಿ ಕೇವಲ ಹೀರೋ ಅಥವಾ ವಿಲನ್ ಬಂದಾಗ ಮಾತ್ರ ಆಡಿಯನ್ಸ್ ಎಕ್ಸೈಟ್ ಆಗ್ತಿರ್ಲಿಲ್ಲ. ಆ ರೀತಿ ಶಿಳ್ಳೆ ಚಪ್ಪಾಳಿಯ ರೆಸ್ಪೆಕ್ಟ್ ಮಿಸ್ ರುಬಿಯಾ ಮೋಸಿನ್ಗೂ ಸಿಕ್ಕಿದೆ. ಇನ್ನು ಆಸ್ ಯೂಶುವಲ್ ಅನ್ನೋದಕ್ಕಿಂತ ಒಂದು ತೂಕ ಜಾಸ್ತಿನೇ ಪರ್ಫಾರ್ಮ್ ಮಾಡಿರೋದು ಜಾನ್ ಅಬ್ರಾಹಂ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಅವರಿಗೆ ಅಂತ ಇದ್ದ ದುಬೈ ಸೀಕ್ವೆನ್ಸ್ ಹಾಗೆ ಪಠಾಣ್ ಜೊತೆಗಿನ ಫೇಸ್ ಆಫ್ ಚೆನ್ನಾಗಿತ್ತು. ಶಾರುಖ್ ಖಾನ್ ಅವರು ಬರೋಬ್ಬರಿ 4 ವರ್ಷದ ನಂತರ ಬಂದು ಥಿಯೇಟರ್ನ ಶೇಕ್ ಮಾಡಿದ್ದಾರೆ. ಲೈಕ್ ಒಂದೊಂದು ಫ್ರೇಮ್ನಲ್ಲೂ ಗೂಸ್ ಬಂಪ್ಸ್ ಅನ್ಬೋದು. ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಬಟ್ ಪಠಾಣ್ ಪಾತ್ರಕ್ಕಿರೋ ಆರ್ಕ್, ಆ ಫ್ಲೆಕ್ಸಿಬಿಲಿಟಿ SRK ಕ್ಯಾಮಿಯೋನ ಬೂಸ್ಟ್ ಮಾಡಿದೆ ಅಂತ ಹೇಳ್ತೀನಿ. ಅಡಿಷನಲ್ ಆಗಿ ಆ ಹೇರ್ ಸ್ಟೈಲ್ ಪಠಾಣ್ ಕ್ಯಾರೆಕ್ಟರ್ಗೆ ಬೇರೆಯದ್ದೇ ಸ್ವ್ಯಾಗ್ನ ಕೊಟ್ಟಿದೆ. ಸಿನಿಮಾದ 3ನೇ ಪಾಸಿಟಿವ್ ಅಂದರೆ ಅದು ಸಿದ್ಧಾರ್ಥ್ ಆನಂದ್ ಅವರ ಡೈರೆಕ್ಷನ್. ಯಾಕಂದರೆ ಸ್ಟೋರಿ ಆಗಲಿ ಅಥವಾ ಬರ್ಕೊಂಡಿರೋ ಪಾತ್ರಗಳೇ ಆಗಲಿ ಹೊಸ ರೀತಿ ಇರಲಿಲ್ಲ. ಬಟ್ ಇರೋವಂಥ ಸಿಂಪಲ್ ಸ್ಟೋರಿಗೆನೆ ಕೊಟ್ಟಿರೋವಂಥ ಟ್ರೀಟ್ಮೆಂಟ್ ಆ್ಯಂಡ್ ಪ್ರತಿಯೊಂದು ಸಂದರ್ಭನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಖಂಡಿತ ಡಿಫರೆನ್ಸ್ ಮಾಡಿದೆ. ಈವನ್ ಕಮರ್ಷಿಯಲ್ ಆ್ಯಂಗಲ್ನಲ್ಲಿ ಬೇಕಾಗಿರೋ ಎಲ್ಲ ಎಲಿಮೆಂಟ್ಗಳು ಇಲ್ಲಿದ್ರು. ಅದನ್ನು ಎಕ್ಸಲೆಂಟ್ ಕ್ಯಾಮ್ರಾ ವರ್ಕ್ ಮೂಲಕ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದು ಪವರ್ಫುಲ್ ಆಗಿತ್ತು. ಇವುಗಳನ್ನು ಬಿಟ್ಟರೆ ಸ್ಕ್ರೀನ್ ಪ್ಲೇನಲ್ಲೂ ಒಂದಷ್ಟು ಕೆಲಸ ನಡೆದಿದೆ. ಆ್ಯಂಡ್ ಅದರಿಂದಾನೇ ಸಿನಿಮಾ ಕೊನೆವರೆಗೂ ಪ್ರೇಕ್ಷಕರಲ್ಲಿ ಇಂಟ್ರೆಸ್ಟನ್ನು ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ಈ ಮೂವಿನಲ್ಲಿರೋ ಒಂದೊಳ್ಳೆ ವಿಷಯ ಅಂದರೆ ಹೀರೋಗೆ ಬೇಕಾಬಿಟ್ಟಿ ಬಿಲ್ಡಪ್ ಇಟ್ಟು ಒನ್ ಮ್ಯಾನ್ ಶೋ ಅನ್ನೋ ಥರ ಮಾಡಿಲ್ಲ. SRK ಪಾತ್ರಕ್ಕೂ ಕೆಲವು ಕಡೆ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿದರೆ ವಿಚ್ ಇಸ್ ರಿಯಲಿ ಸೂಪರ್ಬ್. ನೆಗೆಟಿವ್ಸ್ ಅಂತ ಬಂದರೆ ಒಂದು 3 ವಿಚಾರ ಹೇಳ್ತೀನಿ. ಲೈಕ್ ರುಟೀನ್ ಆಗಿದ್ದಂಥ ಕಥೆ, ತುಂಬ ಸಿಂಪಲ್ ಆಗಿರೋ ಪ್ಲಾಟ್, ಪರ್ಟಿಕ್ಯುಲರ್ಲಿ ಇಂಟರ್ವಲ್ ಆದಮೇಲೆ ಸ್ಟೋರಿನ ಒಂದು ಲೆವೆಲ್ಗೆ ಆರಾಮಾಗಿ ಪ್ರೆಡಿಕ್ಟ್ ಮಾಡೋ ರೀತಿ ಇದ್ದಿದ್ದು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ಟೋಟಲ್ ಆಗಿ ಇಟ್ಸ್ ಅ ಗುಡ್ ಫಿಲ್ಮ್. ಥಿಯೇಟರ್ ಫೀಲ್ನಂತೂ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ಡೆಫಿನೆಟ್ಲಿ ನಿಮ್ಮಲ್ಲಿ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇದ್ದು ರಿವ್ಯೂವ್ಗೆ ವೆಯ್ಟ್ ಮಾಡ್ತಿದ್ರೆ ಅಥವಾ ಈ ವಿಡಿಯೋದಿಂದ ಫಿಲ್ಮ್ ನೋಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಿದ್ರೆ ಖಂಡಿತ ಫ್ಯಾಮಿಲಿ ಜೊತೆನೆ ಹೋಗಿ ಬನ್ನಿ. ಎಂಜಾಯ್ಮೆಂಟ್ಗಂತೂ ಮೋಸ ಇಲ್ವೇ ಇಲ್ಲ. ಹಾಗೆ ಇನ್ನುಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾಳೆ ಕ್ರಾಂತಿ ದರ್ಶನ ಮಾಡಿ ಆದಷ್ಟು ಬೇಗ ಸಿಗ್ತೀನಿ. ಸೈನಿಂಗ್ ಆಫ್ ಲಿಖಿತ್.